ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, ಒಂದೊಂದು ಸಿನಿಮಾಗಳು ಮ್ಯೂಸಿಕ್ಕಿಂದನೇ ಗೆಲ್ತವೆ. ಆದರೆ ಇಲ್ಲೊಂದು ಸಿನಿಮಾ ಇದೆ, ಏನೋ ಒಂದು ಹೇಳೋಕೆ ಹೊರಟಿದೆ. ಪ್ರೀತಿ ಇದೆ, ಕ್ರೌರತ್ವ ಇದೆ, ಅದರ ಮಧ್ಯೆ ಒಂದು ಹೊಡೆದಾಟ ಇದೆ. ಬನ್ನಿ, ಆ ನಿರ್ದೇಶಕರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಮೊದಲು. ಆಮೇಲೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಬ್ಬರಿಗೂ ನಮಸ್ತೆ ಸರ್. ನಮಸ್ಕಾರ ಸರ್, ಟಕೀಲಾ ಅನ್ನೋ ಸಿನಿಮಾ ಕನ್ನಡಿಗರ ಮುಂದೆ ತಗೊಬರ್ತಾ ಇದ್ದೀರಾ. ನಿಮ್ಮ ಸಿನಿಮಾಗಳನ್ನ ನೋಡಿದ್ವಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಾವು ಕೇಳಿದ್ದೀವಿ ಸರ್. ನಿಮ್ಮ ಎಕ್ಸ್ಪೀರಿಯೆನ್ಸು, ಸಾಂಗ್ಗಳನ್ನ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದೀರಾ. ಈಗ ಮಾತಾಡ್ತಾ ಹೋಗೋಣ ಸರ್. ಟಕೀಲಾ ಅಂತ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋರು ಚಂದನ್ ಶೆಟ್ಟಿ ಅವರು ಒಂದು ಸಿನಿಮಾ ಹಾಡು ಮಾಡಿದರು, ಟಕೀಲಾ ಅಂತ. ಸೊ ಹಾಡು ಗುಂಗಲ್ಲೇ ಇದ್ವಿ. ಆಗ ನೀವಿಬ್ಬರು ಸೇರಿಕೊಂಡು ಟಕೀಲಾ ಅನ್ನೋ ಒಂದು ಸಿನಿಮಾನ ಹೊರಗಡೆ ತೊಗೊಬಂದಿದ್ರು ಸರ್. ಫಸ್ಟಿಗೆ ಟಕೀಲಾ ಅಂದರೆ ಏನು? ಟಕೀಲಾ ಅಂದರೆ ಈಗ ಎಲ್ರಿಗೂ ಗೊತ್ತು, ನಾನು ಬಿಡಿಸಿರೋದಂದರೆ ಒಂದು ಶಾರ್ಟ್ಸ್ ತೊಗೊಳ್ಳೋದು ಅಂತ. ಇದು ಯಾಕೆ ಈ ವಿಷಯ ಬಂತು ಅಂದರೆ, ಈ ಒಂದು ಸಬ್ಜೆಕ್ಟು ಅಂದರೆ ನಶಾಲೋಕ ಸಬ್ಜೆಕ್ಟ್ ಇಟ್ಕೊಂಡು ಮಾಡಬೇಕು ಅಂತ ಯಾಕೆ ಬಂತು ಅಂದರೆ, ನನ್ನ ಆಫೀಸ್ ಇರೋದು ಕೋರಮಂಗಲದಲ್ಲಿ. ಅಲ್ಲಿ ನಾನು ಫಸ್ಟ್ ಟೈಮ್ ನಾನು ಹನುಮಾನ್ ನಗರದಿಂದ ಅಲ್ಲಿ ಶಿಫ್ಟ್ ಮಾಡಿದಾಗ ಬೆಂಗಳೂರು ಇದು ಅನ್ನಿಸ್ಬಿಡ್ತು. ಆದರೆ ನಮ್ಮ ಬೆಂಗಳೂರು ಅಲ್ಲೆಲ್ಲ ಸೌತ್ ಕನ್ನಡಲ್ಲಿ ಪಕ್ಕಾ ಕನ್ನಡಿಗರ ಸಂಸ್ಕೃತಿ ಎದ್ದು ಕಾಣುತ್ತೆ. ದೊಡ್ಡ ಗಣೇಶನ ಗುಡಿ, ಅಲ್ಲಿ ಬರೋದೇನೋ ಸೀರೆಗಳೇನು ಹಂಗೆ ಹಿಂಗೆ ಜಗ ಅಂತಿದ್ದಿದ್ದು, ಇಲ್ಲಿ ಬಂದಾಗ ಟೋಟಲಿ ಬೇರೆ ಅಟ್ಮಾಸ್ಫಿಯರು. ಆಮೇಲೆ ಐ ಥಿಂಕ್ ಬೆಂಗಳೂರಲ್ಲಿ ಅಲ್ಲಿರೋಷ್ಟು ಪಬ್ಗಳು ಬಾರ್ಗಳು ಇನ್ನೆಲ್ಲೂ ಇಲ್ಲ ಅನ್ಕೋತೀನಿ, ಕೋರಮಂಗಲದಲ್ಲಿರೋಷ್ಟು. ಅಲ್ಲಿ ಒಂದು ಏನು ಗಮನಿಸ್ತೀನಿ ಅಂದರೆ, ಬೇಸಿಕಲಿ ನಾನು ಸ್ವಲ್ಪ ಈ ಮನಸ್ಸಿನ ಬಗ್ಗೆನೂ ತುಂಬ ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಅದನ್ನು ಹೆಂಗೆ ತೆಗೆಯೋದು, ಅದನ್ನು ಹೆಂಗೆ ಅವರಿಂದ ಹೊರಗೆ ತರೋದು ಅಂತ ನೋಡೋದ್ರಿಂದ, ಈ ನನ್ನ ಹತ್ರ ಬಂದಿರೋ ಹುಡುಗಿರೆಲ್ಲ ಇದ್ದಾರಲ್ಲ, ಅವರೆಲ್ಲ ಈ ಪ್ರೀತಿ ಪ್ರೇಮಕ್ಕೆ ಸಿಕ್ಕಾಕ್ಕೊಂಡು ಅದರಿಂದ ಅದು ಏನೋ ಮೋಸ ಹೋದಾಗ ಏನು ಮಾಡೋದು ಅನ್ನೋ ಥರ ಇತ್ತಲ್ಲ. ಈಗ ನಾನು ಏನು ಗಮನಿಸ್ತೀನಿ, ಅವಾಗೆಲ್ಲ ಏನಾಯಿತು, ಒಂದು ಲವ್ ಲೆಟ್ರ್ ಬರ್ಕೊಡೋದು. ನಾವೆಲ್ಲ ಹೆಂಗಾಗಿದ್ದಾಗ ಲವ್ ಲೆಟ್ರ್ ಎಲ್ಲ ಎಲ್ಲೋ ಕಿತ್ತೋಯ್ತು ಇವಾಗ. ಆಮೇಲೆ ಬಸ್ಸಲ್ಲಿ ಬರ್ತಾರೆ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾರೆ, ಅದು ಬರ್ತಾಳೆ ಈಗ ಬರ್ತಾರೆ ಅಂತ, ಅಯ್ಯೋ ಈ ಬಸ್ಸಲ್ಲಿ ಬರಲಿಲ್ಲ ಅಂತ, ಈ ಥರ ಇತ್ತು. ಈಗ ಹೆಂಗಾಗೋಗಿದೆ ಅಂದರೆ ಎಲ್ಲ ವಾಟ್ಸಪ್ಪಲ್ಲಿ ಬಂದುಬಿಡ್ತು, ಐ ಲವ್ ಯು ಒಂದೇ ಸೆಕೆಂಡು. ಅವಾಗ ನಾನು ನಿನ್ನ ಅಂತ ಹಿಂಗೆ ಹೇಳ್ಬೇಕಿತ್ತು, ಈಗೆಲ್ಲ ಡೈರೆಕ್ಟ್ ಆಗೋಯ್ತು. ಒಂದು ಇಮೋಜಿಸಲ್ಲಿ ಇರುತ್ತೆ, ಗೊಂಬೆ ಅಲ್ಲ, ವಾಟ್ಸಪ್ಪಲ್ಲಿ ಇಮಿಡಿಯೇಟಾಗಿ ಕಳಿಸ್ಬಿಡೋದು. ಈಗ ಐ ಲವ್ ಯು ಅನ್ನೋಕ್ಕೆ ಒದ್ದಾಡ್ತಿದ್ರು ಅವಾಗ. ಒಂದು ಲವ್ ಲೆಟ್ ಹೆಂಗೆ ಬರೆಯೋದು, ಇದು ಅದು ಅವಳು ಎದುರಿಗೆ ಸಿಗದಾಗ ಎದುರುಕೊಂಡು ಈ ಥರ. ಈಗೆಲ್ಲ ಡೈರೆಕ್ಟ್ ಆಯಿತು. ಜೊತೆಯಲ್ಲಿ ಈ ಪಬ್ ಸಂಸ್ಕೃತಿ ಇದೆಯಲ್ಲ, ಅದರಲ್ಲಿ ಏನಾಗೋಯ್ತು ಅಂದರೆ, ಹುಡುಗಿರು ಹೋಗೋದು, ಹುಡುಗಿರಿಗೆ ಕುಡಿತದ ಅಭ್ಯಾಸ ಮಾಡಿಸ್ಬಿಡೋದು. ಅವ್ರಿಗೊಂದು ಸೆಪ್ ತಗೋ ಸಾಕು, ಏನಾಗಲ್ಲ ತಗೋ, ಮಜಾ ಇರುತ್ತೆ, ಅದು ಇದು ಅಂತ ಹೇಳಿ ಮಾಡಿದ್ಮೇಲೆ ಅವಳ ಅರ್ಧ ನೋಡಿ, ನಶಾಲೋಕಕ್ಕೆ ಹೋದ ತಕ್ಷಣ ವಿವೇಕ ವಿವೇಚನೆ ಅನ್ನೋದು ಸೈ ಅಂತ ಇಳಿತಾ ಹೋಗುತ್ತೆ. ಈಗ ಲವ್ ಯು ಅನ್ನೋದನ್ನು ಒಪ್ಸೋದು ಅವಾಗ ಎಷ್ಟು ಕಷ್ಟಪಡ್ತಿದ್ರು, ಇವಾಗ ಏನು ಕಷ್ಟ ಇಲ್ದಂಗೆ ಆಗೋಯ್ತು ಇದರಿಂದ ಕೆಲವಾರು ಕೇಸ್ಗಳಲ್ಲಿ. ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವಾರು ಹೇಳಿ ಅವಾಗೇನಾಯಿತು, ಓಕೆ ಅವಾಗ ಯಾಕೆ ಬೇಕಾದ್ರೆ ಅವಳು ಬಳಸ್ಕೋಬೋದು ಅನ್ನೋ ಒಂದು ಬಂತು. ಅದರಲ್ಲಿ ಮಧ್ಯೆ ಏನಾಯಿತು, ನಾನು ಇನ್ನೊಬ್ಬರು ಮಾತಾಡ್ತಿರುವಾಗ ಅವರು ಒಂದಷ್ಟು ಸ್ವಲ್ಪ ಎಕ್ಸ್ಪರ್ಟು ನಾನು ಬಂದವರು, ಅವ್ರು ಹೇಳ್ತಾ ಇದ್ರು ಎಕ್ಸ್ಪರ್ಟು, ಅವ್ರಿಗೆ ಹುಡುಗರಿಗೆ ಏನು ಬೇಕು, ಇಮ್ಮಿಡಿಯೇಟಾಗಿ ಅವಳು ಇದಕ್ಕೆ ಬಂದ್ಬಿಡೋದು, ಮೂಡ್ಗೆ ಅಂದರೆ ಆ ನಶೆಗೆ ಹೋಗಬೇಕು. ಈಗ ಏನೋ ವೈನ್ ಕುಡಿದ್ರೆ ಭಾಳ ಸ್ಲೋ ಅವ್ರು ಹೋಗೋದು ಅಂತ ಅವರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡೋದು. ಸೊ ಈ ಶಾರ್ಟ್ಸ್ ಬರುತ್ತೆ ಸರ್, ಟಕೀಲಾ ಶಾರ್ಟ್ಸು, ಇನ್ಯಾವುದೋ ಒಂದು 4-5 ಹೆಸರು ಹೇಳಿದ್ರು. ಅದೆಲ್ಲ ಸೈ ಟಪಕ್ ತೊಗೊಂಡ ತಕ್ಷಣ ಅವ್ರ ಮೇಲೆ ಆಗಲೇ ಶುರು ಆಗ್ಬಿಡುತ್ತೆ. ಒಂದು 4-5 ಶಾರ್ಟ್ ತೊಗೊಂಡ ತಕ್ಷಣ ಅವ್ರು ಕಂಟ್ರೋಲೇ ಕಳ್ಕೊಳಂಗೆ ಆಗ್ತಾರೆ. ಸೊ ಅದೆಲ್ಲ ಹೆಸರುಗಳಲ್ಲಿ ಟಕೀಲಾ ಚೆನ್ನಾಗಿ ಕಾಣಿಸ್ತು. ಏನೇನೋ ಹೇಳಿದ್ರು, ನನಗೆ ಮರ್ತೋಯ್ತು. ಆಮೇಲೆ ಅದನ್ನು ತೊಗೊಳ್ಳೋದು ಹೆಂಗೆ ಅಂತೆಲ್ಲ ಬೇರೆ ತೋರಿಸಿದ್ರು, ಉಪ್ಪು ಹಾಕಿ ಅದೇನೋ ನಿಂಬೆಹಣ್ಣು ಇಟ್ಕೊಂಡು ಅದರದ್ದೆಲ್ಲ ಒಂದಷ್ಟು ಬೇರೆ ವಿವರಗಳನ್ನ ತೊಗೊಂಡೆ. ಯಾಕಂದರೆ ನಾನು ಟಕೀಲಾ ಅನ್ನೋದು ಅಲ್ಲಿವರೆಗೂ ನೋಡೇ ಇರಲಿಲ್ಲ, ಆ ಥರ ಒಂದಿದೆ ಅದೊಂದು ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರೆ ಆ ಟಕೀಲಾ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಚಂದನ್ ಶೆಟ್ಟಿ ಅವ್ರ ಹಾಡು ನೀವು ಹೇಳ್ದಂಗೆ, ಅದು ನಾನು ಟಕೀಲಾ ಅಂತ ಹಾಕ್ಬಿಟ್ಟು ಏನೇನಿದೆ ನೋಡೋಣ ಅಂದರೆ ಚಂದನ್ ಶೆಟ್ಟಿ ಅವ್ರ ಅವರೇ ಫಸ್ಟ್ ಬಂತು. ಅದು ಚೆನ್ನಾಗೂ ಇತ್ತು, ಅದು ಇದು ಚೆನ್ನಾಗಿತ್ತು, ಹಾಡು ಚೆನ್ನಾಗಿತ್ತು. ಸೊ ನಾನು ಅಂದ್ಕೊಂಡೆ ಟಕೀಲಾನೇ ಇಡೋಣ ಅಂತ, ಅಲ್ಲಿಂದ ಈ ಟಕೀಲಾ ಕತೆ ಶುರುವಾಯಿತು. ನಿಮ್ಮ ಜೊತೆ ಮಾತಾಡ್ತೀನಿ, ಇನ್ನೂ ಕತೆ ತುಂಬ ಇದೆ ಸರ್. ಟಕೀಲಾ ಶಾರ್ಟ್ ಅಂದ ತಕ್ಷಣ ನಮಗೆ ನೆನಪಾಗೋದು ಪಬ್ ಆಗಿರ್ಬೋದು, ಇಲ್ಲ ಏನೋ ಒಂದು ರೆಸ್ಟೋರೆಂಟು, ಪಾರ್ಟಿ ವೇಸ್. ಈ ಪಾರ್ಟಿ ವೇಸ್ ಅಂದ ತಕ್ಷಣ ಮೊದಲು ನಮ್ಮ ಮೂಡ್ನ ಒಂದು ಕಡೆ ಸೇರಿಸ್ಬೇಕು ಅಂದರೆ ಹಾಡು. ಸೊ ನಿಮ್ಮ ಹಾಡುಗಳ ಬಗ್ಗೆ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಒಳ್ಳೊಳ್ಳೆ ಹಾಡನ್ನ ಕೊಟ್ಟಿದ್ದೀರಾ, ಜನರನ್ನು ರಂಜಿಸಿದ್ದೀರಾ, ಕುಣಿಸಿದ್ದೀರಾ. ಟಕೀಲಾ ಬಗ್ಗೆ ಹಾಡು ಬರೀಬೇಕು ಅಂದಾಗ ಯಾವ ಥರ ಟೀಮ್ ಬಂತು ಸರ್? ಸರ್, ಮುಖ್ಯವಾಗಿ ನನ್ನ ಪ್ರೊಫೆಷನ್ ಬಂದು ಮ್ಯೂಸಿಕ್ ಇಂಡಸ್ಟ್ರಿ, ಆರ್ಕೆಸ್ಟ್ರಾದಿಂದ ಬ್ಯಾಕ್ಗ್ರೌಂಡೇ ಆರ್ಕೆಸ್ಟ್ರಾ. ಈ ಆರ್ಕೆಸ್ಟ್ರಾ ಮಾಡುವಾಗ ಆಡಿಯನ್ಸ್ ಪಲ್ಸ್ ಏನು, ಫಸ್ಟು ಒಂದು ಶೋ ಶುರುವಾಗಬೇಕಾದ್ರೆ ಯಾವ ಹಾಡು ಶುರುವಾಗುತ್ತೆ, ಯಾರನ್ನ ಯಾವ ಥರ ಬಿಟ್ಟು ಕೊಟ್ಟರೆ ಅದು ಆ ಪಲ್ಸ್ ನೋಡಿಕೊಂಡು ಕ್ಯಾಚ್ ಮಾಡಬೇಕು. ಹೌದು, ನಿರ್ದೇಶಕರು ಕತೆ ಹೇಳಿದ್ರು, ಭಾಳ ಖುಷಿ ಆಯಿತು. ಥ್ರಿಲ್ಲರು ಬೇರೆ ಇದೆ, ಮತ್ತು ಈ ಸಬ್ಜೆಕ್ಟ್ ಹೇಳಿದಾಗ ಇದಕ್ಕೆ ಯಾಕೆ ನಾವೊಂದು ಇದಕ್ಕೆ ಪೂರಕವಾಗಿ ಒಂದು ಅಟ್ರಾಕ್ಟಿವ್
ಬಿಟ್ಟು ಕೊಟ್ಟು ಅದಕ್ಕೊಂದು ಒಳ್ಳೆ ಸಾಹಿತ್ಯನ ಬರೆಸಿ ಮಾಡಬೇಕಂತ ಆದಾಗ ಇವರು ನಾಗೇಂದ್ರ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿ ಈ ಕಂಪೋಸ್ ಆದ ತಕ್ಷಣ ಅವ್ರ ಹತ್ರ ಬರ್ಸಿದ್ರು. ಇನ್ನೊಂದು ಸಾಂಗು ಸಾರೇ ಬರೆದಿದ್ದಾರೆ, ಅದು ಡ್ಯೂಯೆಟ್ ಥರ ಇದೆ ಸಾಂಗು. ಈ ಟಕೀಲಾ ಏನಂತ ಹೇಳಿದರೆ ಈ ಅಟ್ರಾಕ್ಷನ್ ಫಸ್ಟ್ ಸರ್. ಯಾವುದೇ ಥಿಯೇಟ್ರ್ ಆಗಲಿ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಆ ಸಕ್ಸಸ್ ಬಿಹೈಂಡ್ ದ ಮ್ಯೂಸಿಕ್. ಫಸ್ಟು ನೀವು ಥಿಯೇಟ್ರ್ ಹತ್ರ ಬರಬೇಕು ಅಂದರೆ ಫಸ್ಟ್ ಹಾಡುಗಳು ಭಾಳ ಮುಖ್ಯ. ಹಾಡು ರನ್ನಾಗಿ ಬೇರೆ ಬೇರೆ ಇದರಲ್ಲಿ ನಿಮ್ಮ ಪಬ್ಲಿಸಿಟಿ ಆಗಿ ಜನಗಳಿಗೆ ರೀಚ್ ಆಗಿ ಆದಮೇಲೆ ಹಾಡು ಚೆನ್ನಾಗಿದೆ ಪಿಕ್ಚರ್ ನೋಡೋಣ ಅಂತ ಬರೋದು ತುಂಬ ಜನ ಇದ್ದಾರೆ ಪ್ರೆಸೆಂಟ್ಲಿ ಇವತ್ತು ಹಂಗೆ ನಡೀತಾ ಇದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಲೈನ್ಸ್ಗೆ ಫಸ್ಟೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೆ ನಾನು. ಆಮೇಲೆ ಇದು ಬಂದಮೇಲಂತೂ ಕೆಲವು ಇನ್ಸ್ಟ್ರೂಮೆಂಟ್ನೆಲ್ಲ ಸೇರಿಸಿ ಆ ಹಾಡನ್ನು ಮಾಡಿದಾಗ ಇದು ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂತು ಟಕೀಲ್ ಅನ್ನೋದು. ಸಿನಿಮಾ ಅಂದ ತಕ್ಷಣ ನಮಗೆ ಒಂದಷ್ಟು ಹಿಂದಿನ ಜರ್ನಲಿಸ್ಟ್ಗಳ ನಿಮ್ಮ ಹಿನ್ನೆಲೆ ಹೋದಾಗ ಫೋಟೋ ಜರ್ನಲಿಸ್ಟ್ ಅಂದರೆ ಪ್ರವೀಣ್ ನಾಯಕ್ ಅವರು, ಅದರಲ್ಲೂ ದೊಡ್ಡ ಮನೆಯವರ ಫೋಟೋಸ್ಗಳಂತ ಈಗ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನೀವು ತೆಗೆದಂಥ ಫೋಟೋಸ್ಗಳೇ ಜಾಸ್ತಿ ಬರುತ್ತೆ ಸರ್. ದೊಡ್ಡ ಮನೆ ಆ ಪಯಣದಿಂದ ಅಂದರೆ ಆ ಫೋಟೋ ಜರ್ನಲಿಸ್ಟ್ ಪಯಣದಿಂದ ಇಲ್ಲಿವರೆಗೆ ಈ ಟಕೀಲವರೆಗೆ ಏನು ಸರ್? ದೊಡ್ಡ ಮನೆ ಒಂದು ಅದು ನನಗೆ ಒಂದು ಅದಗದೆ ಒದಗಿ ಬಂತು ಒಂದು ಸೌಭಾಗ್ಯ ಅನ್ಕೋಬೋದು ಅಷ್ಟೇ. ನಾನು ಬೇಸಿಕಲಿ ನಾನು ಪ್ರೆಸ್ ಫೋಟೋಗ್ರಾಫರ್ ಆಗಬೇಕು ಅಂತ ಸುಮಾರು ಪೇಪರ್ ಆಫೀಸ್ಗಳಿಗೆ ಹೋಗಿದ್ದೀನಿ. ಎಲ್ಲ ಕಡೆ ರಿಜೆಕ್ಟ್ ಆಯಿತು. ಅಂದರೆ ನಮ್ಮಲ್ಲಿ ಇದ್ದಾರೆ ಆಲ್ರೆಡಿ ಅಂತ ಈ ಥರ ಶುರು ಮಾಡಿದ್ದು ನಾನು ನನ್ನ ಪ್ರೆಸ್ ಜರ್ನಿನ. ನನಗೆ ಆಸೆ ಒಂದು ಪೇಪರಲ್ಲಿ ಬರಬೇಕು ಅಂತ. ಅದು ಫೋಟೋಗಳು ತೆಗೆದ್ಮೇಲೆ ಚೆನ್ನಾಗಿ ತೆಗಿತಿದ್ದೆ, ಬರಲ್ಲ ಏನಾರು ಮಾಡಬೇಕು ಅಂತ. ಕೊನೆಗೆ ಒಬ್ಬರು ಸಿಕ್ಕಿದ್ರು, ಅವ್ರು ಹೊಸದಾಗಿ ಶುರು ಮಾಡಿದ್ರು, ಚಂದ್ರಶೇಖರ್ ದೌಡು ಅಂತ, ವಾರದ ರಾಜಕೀಯ ಅಂತ. ನೀನೇ ಫೋಟೋ ತೆಕ್ಕೊಡಿಪ್ಪ, ಜೊತೆಲಿ ಇಂಟರ್ವ್ಯೂನು ಮಾಡಿಬಿಡಿ ಅಂದರು. ಹೆಂಗೋ ಅವ್ರು ಸಿಗ್ತಾರಲ್ಲ, ಮತ್ತು ಅವ್ರು ನೋಡ್ಕೊಂಡು ಹೋಗ್ಬೇಕು ಇನ್ನೊಬ್ಬರು, ನೀವು ಸಿಕ್ಕಿದಾಗಲೇ ಮಾಡಿಬಿಡಿ ಅಂತ. ಅಲ್ಲಿಂದ ಶುರು ಆಯಿತು. ಆಮೇಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಇದಾಗಿತ್ತಂದರೆ ಅದು ಕೂಡ ಒಂದು ದೀರ್ಘವಾದ ಕಥೆ. ಅದು ಹೇಳೋಕೆ ಅದೇ ಬೇರೆ ಅದು ಸಿನಿಮಾ ವಿಷಯಕ್ಕೆ ಬೇಡ ಅಂದರೆ ಅದು ಮಾತಾಡಿ ಪ್ರಶ್ನೆ ಅಂದರೆ ಸರ್, ಟಕೀಲಾ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಏನೋ ಒಂದು ಕೆಟ್ಟದು ಅಂತ ಒಂದು ನೆನಪಾಗುತ್ತೆ. ನೀವು ಈ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ರೆ ಏನೋ ಒಂದು ಸಂದೇಶ ಹೊತ್ತು ತರ್ತಾ ಇರ್ತೀರ, ನಮ್ಮ ಭಾವನೆ. ಹೌದು. ಏನು ಸಂದೇಶ ಇದೆ ಟಕೀಲಾದಲ್ಲಿ? ಸಂದೇಶ ಅಂದರೆ ನಾನು ಹೇಳಿದ್ನಲ್ಲ, ಈಗ ನೋಡಿ, ಇವಾಗ ಈ ನಾನು ನಿನ್ನೆ ಮಾತಾಡುವಾಗ ಹೇಳಿದೆ, ನೀರು ಭಾಳ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಸ್ವೀಟ್ ನಮಗೆ. ಹೌದು. ಆದರೆ ಅದೇ ನೀರು ಸಮುದ್ರಕ್ಕೆ ಹೋದಾಗ ಉಪ್ಪಾಗ್ಬಿಡುತ್ತೆ. ಆಮೇಲೆ ಸಮುದ್ರನೂ ಅಷ್ಟೇ ಗಂಭೀರವಾಗಿ ಶಾಂತವಾಗಿ ಕಾಣುತ್ತೆ, ಬಟ್ ಅದು ಸುನಾಮಿನೂ ಬರುತ್ತಲ್ಲಿ. ಇದು ಅಷ್ಟೇ, ಈ ಚಟ ಅನ್ನೋದಿದೆಯಲ್ಲ, ಅದು ಒಂದು ಸಲ ಹಿಂಗೆ ಟಚ್ ಮಾಡೋಣ ಅಂತ ನೀರಿಗೆ ಹಿಂಗೆ ಅನ್ನಕ್ಕೆ ಹೋದರೆ ಸುಳಿ ಥರ ಎಳೆದ್ಕೊಂಡ್ಬಿಡುತ್ತೆ. ಸೊ ಮೊದಲನೇ ಸಲನೇ ಹುಷಾರಾಗಿರಿ. ಅದು ಇದೆಯಲ್ಲ, ಒಂದು ಮಾತೇ ಇದೆ, ನೋ ಸೇ ಟು ಡ್ರಗ್ಸ್ ಫಸ್ಟ್ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಅಂತ ಒಂದು ಮಾತೇ ಇದೆ ಮೊದಲಿಂದ. ಸೊ ಈ ನಶಾಲೋಕ ಒಂದು ನಾವು ನಮ್ಮ ಇಂಡಸ್ಟ್ರಿಯಲ್ಲೂ ಭಾಳ ಕೇಳಿದ್ವಿ, ಇದೆಲ್ಲ ಯಾವುದೋ ವಿಷಯಗಳೆಲ್ಲ ಹಿಂಗಾಗಿತ್ತಂತೆ ಹಂಗಾಗುತ್ತಂತೆ, ಡ್ರಗ್ಸು ಅದು ಇದು ಎಲ್ಲ. ಇದು ಬರೀ ಇಂಡಸ್ಟ್ರಿಗೆ ಅಥವಾ ಯಾವುದಕ್ಕೂ ಸೀಮಿತ ಅಲ್ಲ, ತಲಾಂತರ ಯಾವುದೋ ಕಾಲದಿಂದ ಇದೆ. ಅವಾಗ ಬೇರೆ ಹೆಸರುಗಳಿತ್ತು, ಸೋಮರಸ ಅನ್ನೋರಷ್ಟೇ, ಅಫೀಮು, ಇವೆಲ್ಲ ಯಾವ ಕಾಲದ ಬೆಳೆಗಳು ಎಲ್ಲ ಇದ್ದಾವೆ ಮೊದಲಿಂದ. ಸೊ ನನ್ನ ಉದ್ದೇಶ ಇಷ್ಟೇ ಇದ್ದಿದೆ. ನಾನು ನೋಡಿದ್ದು ಈ ನೋಡಿ, ಒಂದು ಚಂದವಾದ ಬದುಕು ಕೊಡ್ತಾನೆ ದೇವ್ರು ನಿಮಗೆ, ಆರಾಮಾಗಿ ಬದುಕೊಂಡು ಹೋಗಲ್ಲ ನಾವು ಮನುಷ್ಯರು. ನಮಗೆ ಸ್ವಾರ್ಥ ಜಾಸ್ತಿ, ನಮಗೆ ಕಂಪ್ಯಾರಿಸನ್ ಜಾಸ್ತಿ, ತುಂಬ ತಲೆಯಲ್ಲಿ ಇಟ್ಕೊಂಡು ಕೂತ್ಕೋತೀವಿ ನಾವು. ಆಮೇಲೆ ಯಾರು ಅಂದರೆ ನನಗೆ ಹಿಂಗೆ ಅಂದ್ಬಿಟ್ಟ, ಕಷ್ಟ ಬಂದರೆ ನನಗೆ ಯಾಕೆ ಈ ಕಷ್ಟ, ಎಲ್ಲರಿಗೂ ಇದೆ ಕಣಪ್ಪ, ನಿನಗೆ ಒಬ್ಬನಿಗೆ ಅಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆ ಥರ ಹೋದಾಗ ಏನಾಗುತ್ತೆ ಅಂದರೆ ಜಾಡು ತಪ್ಪಿಬಿಡ್ತಾರೆ, ಮಾನಸಿಕವಾಗಿ ಅಸ್ವಸ್ಥತೆ ಒಳಗಾಗೋದು, ಡಿಪ್ರೆಷನ್ಗೆ ಹೋಗೋದು, ಇದೆಲ್ಲ ಶುರು ಆಗುತ್ತೆ. ಇದೆಲ್ಲ ಇರೋದ್ರಿಂದ ಇದಕ್ಕೊಂದು ನಾನು ನನ್ನ ಇದ್ರ ಮೂಲಕ ಮಾಡ್ತಾಯಿದ್ದೆ, ಸೆಂಟ್ರ್ ಮೂಲಕ ಬಂದವ್ರಿಗೆ. ಇದೊಂದು ಸಿನಿಮಾ ಮೂಲಕ ಆದರೆ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ ವಿಷಯ ಏನು ಅಂತ. ಅದು ನಿಮ್ಮ ಟ್ರೈಲರ್ನ ಗಮನಿಸಿದಾಗ ಪ್ರೀತಿ ಇತ್ತು, ಕ್ರೂರತ್ವ, ಒಂದು ಕ್ರೂರವಾದಂತಹ ಮನಸ್ಸುಳ್ಳವರಂಥ ವ್ಯಕ್ತಿತ್ವ ಕೂಡ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಸೆಕ್ಸ್ ಅನ್ನೋದನ್ನು ಕೂಡ ತುಂಬ ಲೇಜಿಯಾಗಿ ತಗೋತಾ ಇದ್ದಾರೆ ಜನ. ಇದರದೆಲ್ಲ ಗುಣಲಕ್ಷಣಗಳು ಕಾಣಿಸ್ತಾ ಇತ್ತು. ಹೌದು. ಸೊ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ? ಈಗ ಹೇಳಿದ್ನಲ್ಲ ನೋಡಿ, ಇವಾಗ ಧರ್ಮರಾಯ ಒಬ್ಬ ಇದ್ದಾನೆ ಅಂದರೆ ದುರ್ಯೋಧನ ಇದ್ದೇ ಇರ್ತಾನೆ, ಹಗಲಿದೆ ಅಂದರೆ ರಾತ್ರಿ ಇದ್ದೇ ಇದೆ. ಸೊ ಒಳ್ಳೆಯ ಪ್ರೀತಿಯನ್ನು ತೋರಿಸೋರು, ಒಂದು ಉತ್ಕಟವಾದ ಪ್ರೇಮವನ್ನು ತೋರಿಸೋರು ಇದ್ದಾರೆ ಈಗಲೂ. ಅದನ್ನೆಲ್ಲ ಮಿಸ್ಯೂಸ್ ಮಾಡೋರು ಇದ್ದಾರೆ. ಈ ಕಾಲದ್ದಲ್ಲ ಇದು, ಹೇಳಿದ್ನಲ್ಲ ಹಗಲು ರಾತ್ರಿ, ಈ ಕಾಲದ್ದಲ್ಲ ಇದಿದೆ. ಡಾರ್ಕ್ ಸೈಡು ಇದೆ ಭೂಮಿಗೆ, ಇದು ಬ್ರೈಟ್ ಸೈಡು ಇದೆ, ಎರಡೂ ಇದೆ. ಸೊ ಜೀವನ ಅನ್ನೋದು ನೋಡಿ, ನಾವು ಈ ಪ್ರಕೃತಿಲಿರೋದ್ರಿಂದ ಜೀವನ, ನಾವು ಈ ಪ್ರಕೃತಿಯಿಂದ ಅವಲಂಬಿತರಾಗಿದ್ದೀವಿ. ನಮಗೆ ನೀರು ಇಲ್ಲದೆ ಆಗಲ್ಲ, ಗಾಳಿ ಇಲ್ಲದೆ ಆಗಲ್ಲ, ಬೆಂಕಿ ಇಲ್ಲದೆ ಆಗಲ್ಲ, ತರಕಾರಿ ಇಲ್ಲದೆ ಬದುಕಾಗಲ್ಲ, ನಾನ್ ವೆಜ್ ಇರೋರಿಗೆ ಪ್ರಾಣಿ ಇಲ್ಲದೆ ಬದುಕೋಕ್ಕಾಗಲ್ಲ. ಬದುಕಬೇಕು ಅಂದರೆ ಇಷ್ಟಿದೆ ನಮಗೆ ಜೊತೆಲಿ. ಸೊ ಚಾಯ್ಸ್ ಈಸ್ ಯುವರ್ಸ್. ಸರ್, ಇಷ್ಟೆಲ್ಲ ಕಥೆಯನ್ನು ಹೊಂದ್ಕೊಂಡು, ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದೊಳ್ಳೆ
ಅಂದರೆ ಮೇಲಿರುವಂಥ ಟಾಪ್ ಸ್ಟಾರ್ಗಳನ್ನ ತೊಗೋಬೋದು. ಆದರೆ ಈಗ ಹೆಜ್ಜೆ ಇಟ್ಕೊಂಡು ಬರ್ತಾ ಇರೋಂಥ ನಿಖಿತಾ ಸ್ವಾಮಿ ಆಗಿರ್ಬೋದು, ನಮ್ಮ ಧರ್ಮ ಕೀರ್ತಿರಾಜ್ ಆಗಿರ್ಬೋದು, ಯಾಕೆ ಆಯ್ಕೆ ಮಾಡಿದ್ದು? ಅಲ್ಲ, ಇದು ನೋಡಿ, ಇದು ಬಂದು ಫಸ್ಟ್ ಆಫ್ ಆಲ್ ಇದು ಬಂದು ಮಾಡಿದ್ದು ನೋಡಿ, ಇದರಲ್ಲಿ ಬಿಲ್ಡಪ್ಸ್ ಇಲ್ಲ. ನಾರ್ಮಲ್ ಏನಾಗುತ್ತೆ, ಈಗ ಸ್ಟಾರ್ ಇಮೇಜ್ ಇರೋರಿಗೆಲ್ಲ ಸ್ವಲ್ಪ ಬಿಲ್ಡಪ್ಸ್ ಎಲ್ಲ ತೋರಿಸ್ಬೇಕಾಗುತ್ತೆ. ಏನು ಅವ್ರ ಇಂಟ್ರೊಡಕ್ಷನ್ನೇ ಒಂದು ಸ್ಪೆಷಲಾಗಿ ತೋರಿಸ್ಬೇಕಾಗುತ್ತೆ. ಇದು ಒಂದು ಸಹಜವಾಗಿ ನಡೆಯೋ ಕಥೆ, ಅದರಿಂದ ಜೀವನದಲ್ಲಿ ನಡೆಯೋದ್ರಿಂದ ಹೊಸಬ್ರೆ ಬೆಟರ್ ಅನ್ನಿಸ್ತಾರೆ ನನಗೆ ಬೇಸಿಕಲಿ. ಯಾಕಂದರೆ ಯಾವ ಇಮೇಜ್ಗೂ ಅಂಟ್ಕೊಂಡಿಲ್ಲ ಅವರು ಯಾರು, ಆವಾಗ ಅದು ಈಸಿ ಆಗ್ಬೋದು ಅಂತ ನನಗೆ. ಅಂದರೆ ಅದನ್ನು ಡೈರೆಕ್ಟಾಗಿ ತೊಗೋತಾರೆ. ಓಕೆ, ಬಿಲ್ಡಪ್ ಸ್ಟೋರಿ ಇದ್ರ ಬದಲು ರಿಯಲಿಸ್ಟಿಕ್ ಸ್ಟೋರಿ ಮಾಡೋಣ ಅಂತ ಹೊರಟಿದ್ರಿಂದ ಮಾಡಿದ್ದೀನಿ. ಅವರ ಹೇಳಿದಾಗೆ ಜೀವನ ಆಧಾರಿತ ವಿಚಾರಗಳು ಅಂತ. ಈಗ ನೀವು ಕೊಟ್ಟಿರೋ ಒಂದು ಸಾಂಗು ಅಂದರೆ ಜೀವನದ ಬಗ್ಗೆ ಹೇಳ್ತಾ ಹೋಗಿದೆ. ಈ ಸಾಂಗ್ಗಳನ್ನ ಎಲ್ಲಿ ರೆಕಾರ್ಡ್ ಮಾಡಿದ್ದು? ವಾಯ್ಸ್ ಕೊಟ್ಟವ್ರು ಯಾರು, ಧ್ವನಿಯನ್ನು ಕೊಟ್ಟವರು? ಸರ್, ಇದು ರೇಣು ಫಿಲ್ಮ್ ಸ್ಟುಡಿಯೋ ಅಂತ ನಂದಿನಿ ಬಡಾವಣೆಯಲ್ಲಿ ನನ್ನ ಸ್ಟುಡಿಯೋ ಇದೆ. ಸುಮಾರು 600 ಸಿನಿಮಾ ಮೇಲೆ ಮಾಡಿದ್ದೀವಿ, ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀವಿ. ನನ್ನ ವೃತ್ತಿ ಬಂದು ಅದೇನೇ, ಪ್ರೊಫೆಷನಲ್ ಸಂಗೀತ ಮತ್ತು ರೆಕಾರ್ಡಿಂಗ್ ಸ್ಟುಡಿಯೋ. ಎಲ್ಲ ಕೆಲಸನೂ ನಮ್ಮ ಸ್ಟುಡಿಯೋದಲ್ಲಿ ಆಗಿತ್ತು, ರೇಣು ಫಿಲ್ಮ್ ಸ್ಟುಡಿಯೋದಲ್ಲಿ. ನಮ್ಮ ಈ ಇನ್ನೊಂದು ಸಾಂಗ್ ಇದೆ, ಸಾರ್ ಬರೆದಿರೋಂಥ ಸಾಂಗ್. ಅದು ಮುಖೇಶ್ ಅನ್ನೋ ಒಬ್ಬ ಗಾಯಕ, ಮಡಿಕೇರಿ ಮುಖೇಶ್ ಅಂತ ಅವ್ರು ಹಾಡಿದ್ರು. ಅವ್ರು ಹಾಡಿ ಒಂದು ಸ್ವಲ್ಪ ದಿನಕ್ಕೆ ಅವರು ತೀರ್ಕೊಂಡು ನಿಧನ ಆಗ್ಬಿಟ್ರು. ಮತ್ತು ನಮ್ಮ ಇದನ್ನು ಟಕೀಲಾ ಸಾಂಗ್ನ ನಾವು ಬೇರೆ ಬೇರೆ ಕಡೆ ಹಾಡಿಸ್ಬೇಕಂತ ಪ್ಲ್ಯಾನ್ ಎಲ್ಲ ಮಾಡಿದ್ದು. VP ಹಾಡಬೇಕು, ವಿಜಯ್ ಪ್ರಕಾಶ್ ಹಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಲಾಸ್ಟಿಗೆ ಇದೆಲ್ಲ ಮಾತುಕತೆ ಮುಗಿದಾದ್ಮೇಲೆ ಸಾರ್ ಇಲ್ಲ, ಒಂದು ಸಾಂಗ್ ಹಿಟ್ಟಾಗಿದೆ, ಇವ್ರ ಕೈಲಿ ಆಡಿಸ್ಬೇಕು, ನಮ್ಮ ಶರಣ್ ಕೈಲಿ ಆಡಿಸ್ಬೇಕಂತ ರಿಹರ್ಸ್ ಎಲ್ಲ ಮಾಡಿ ಬಂದ್ಬಿಟ್ಟು ಸ್ಟುಡಿಯೋದಲ್ಲಿ 3-4 ಸರಿ ಆಡಿ ನಾನೇ ಆಡ್ತೀನಿ ಸರ್ ಅಂತ ಸರ್ ರೆಕಮೆಂಡ್ ಮಾಡಿದೆ. ಆ ಸಾಂಗ್ ನಮ್ಮ ರೇಣು ಫಿಲ್ಮ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಯಿತು. ರೆಕಾರ್ಡ್ ಆಗಿ ನಾವು ಮಾಸ್ಟರಿಂಗ್ ಮಿಕ್ಸಿಂಗನ್ನು ನಾವೇ ಮಾಡ್ತೀವಿ, ನಮ್ಮ ಸ್ಟುಡಿಯೋದಲ್ಲಿ ಮಾಡ್ತೀವಿ. ಹಾಗಾಗಿ ಆ ಒಂದು ಹಾಡು ಅಲ್ಲಿಂದ ಹೊರಗಡೆ ಬಂತು ಸರ್. ಇನ್ನೊಂದು ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಒಂದು ಯಾವುದೋ ಒಂದು ಸಿಚುವೇಶನ್ ಹೇಳ್ತೀನಿ, ಒಂದು ಟ್ಯೂನ್ ಕೊಡ್ತಾರೆ, ಸರ್ ಇನ್ನು ಬೇರೆ ಯಾವ್ದಾರು ಇದೆಯಾ ಅಂತ ಇನ್ನೊಂದು ಹೇಳ್ತಾರೆ. ಈ ಥರ ಒಂದು 3-4 ಒಂದು ಓಕೆ ಆಗೋದು. ಇವ್ರದ್ದು ನಾನು ಅಂದ್ಕೊಂಡಿದ್ದೆ 2 ಸಾಂಗು. ಒಂದು ಮಾಸ್, ಇದು ಟೈಟಲ್ ಸಾಂಗ್. 2ನೇದೊಂದು ಮೆಲೋಡಿ ಬೇಕು ಅಂತ. ಸೊ ಟೈಟಲ್ ಸಾಂಗ್ ಬಗ್ಗೆ ಫಸ್ಟ್ ಮಾತಾಡಿದ್ವಿ. ಅವರೊಂದು ಹಾಕಿ ತೋರಿಸಿದ್ರು, ಸರ್ ಇನ್ನೂ ಸ್ವಲ್ಪ ರಿದಮ್ ಇರ್ಬೇಕು ಸರ್ ಅಂತ. ಅವೆಲ್ಲ ಬರುತ್ತೆ, ಎಲ್ಲ ಫಿಲಪ್ಗಳು ಬರುತ್ತೆ, ಬಟ್ ಟ್ಯೂನ್ ಓಕೆನಾ ಅಂದರೆ ಓಕೆ. ಫಸ್ಟ್ ಟೈಮ್ ನಾನಂದರೆ ಯಾವುದೇ ಅಂದರೆ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತಾರಲ್ಲ, ಬಂದ ತಕ್ಷಣ ಅವ್ರು ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾರೆ ಅವ್ರು ಇನ್ನೊಂದು ರೀಟೇಕೇ ಬೇಕಿರೋದು, ಅದನ್ನು ತಿದ್ದೋ ಅಂತ ಕೆಲಸ ಇರಲ್ಲ. ಆ ಥರ ಫಸ್ಟ್ ಹಾಡು ಖುಷಿ ಆಯ್ತು ನನಗೆ. ಆಯ್ತಪ್ಪ, ಓಕೆ, ಇದು ತಿರ್ಗಾ ಚರ್ಚೆ ಮಾಡೋ ವಿಷಯನೇ ಇಲ್ಲ, ರಿದಮ್ ಬೇಕು ಅಂತ ಎಲ್ಲರಿಗೂ ಅನ್ಸೋದು, ಅವ್ರಿಗೆ ಅನ್ಸಿರೋದು ಇದೆಲ್ಲ ಫಿಲಪ್ ಇದೆ ತುಂಬ ಅಂದರು. ಇದಾದಮೇಲೆ ಮೆಲೋಡಿ ಸಾಂಗ್, ಅದು ಅಷ್ಟೇ ಅವ್ರದ್ದು ಆಲಪಲ್ಲಿ ಅದು ಮಾಡಿ ಹಿಂಗೆ ಶುರು ಮಾಡ್ತೀನಿ, ಆಹಾ ಅನ್ನಿಸ್ಬಿಡ್ತದು, ಚೆನ್ನಾಗಿದೆಯಲ್ಲ ಇದು. ಹಾಗೆ ಕೇಳ್ತಾ ಆ ಚೇಂಜ್ ಓವರ್ಗಳು, ಮೇಲಾಗಿದ್ದು ಹರ್ನಾಗಿ ಈ ಥರ ಇದ್ದಿದ್ದ ಇದಕ್ಕಿದ್ದಂಗೆ ನೋಡಿ, ಅದೆಲ್ಲ ಬೇಕು ನನಗೆ. ಯಾಕಂದರೆ ಪ್ರೀತಿ ಅನ್ನೋದಿದೆಯಲ್ಲ, ಅದು ಸಣ್ಣದಾಗಿ ಶುರು ಆದರೆ ಕೊನೆಗೆ ಅದೊಂದು ಮಟ್ಟ ಮುಟ್ಟೋದು, ಅದೊಂದು ಪೀಕ್ ಹೋಗುತ್ತೆ ಪ್ರೀತಿ ಅನ್ನೋದು. ಸೊ ಆ ರಾಗದಲ್ಲೇ ಅದಿದೆ. ಅದಕ್ಕೆ ಅದು ಲಿರಿಕ್ಸ್ ಬರೆಯೋದೇ ಬರೀರಿ, ಪ್ರೀತಿ ಎಂಬುದು ಆಕಾಶ ಹೊರೆದ ಜೀವಗಳ ಆವೇಶ, ನೀಡು ನೀ ನನಗೆ ಸಂದೇಶ, ಅದುವೇ ಅಲ್ಲ ನನಗೆ ಆದೇಶ, ಅದುವೇ ಪ್ರೇಮದ ಸಂದೇಶ, ನೀನು ನನಗೆ ಹೇಳಿ ಏನು ಬೇಕು ಅಂದ್ಬಿಟ್ಟು ನಾನು ಕೊಡ್ತೀನಿ ನಿನಗೆ. ಪ್ರೀತಿ ಅನ್ನೋದು ಆಕಾಶ, ಬೆರೆತ ಜೀವಗಳ ಆವೇಶ, ನೀಡು ನೀ ನನಗೆ ಸಂದೇಶ, ನನಗೆ ಹೇಳು, ನನ್ನ ತಪ್ಕೋಬೇಕು, ನಾನು ಮಾಡ್ತೀನಿ ಅದು ನಾನು ಆದೇಶ ಅಂತ ತೊಗೋತೀನಿ. ಅಂದರೆ ಈ ಥರದ್ದು ಒಂದು ಲಿರಿಕ್ಸ್ ಬರೆದೆ ಅದಕ್ಕೆ. ಸೊ 2 ಹಾಡು ಸಿಂಗಲ್ ಟೇಕ್ ಓಕೆ ಅಂತಾರಲ್ಲ, ಹಂಗಾಗೋಯ್ತು. ಕೇಳಿದ್ರೆ ನಾನು ಸಾಧಾರಣವಾಗಿ ಸುಮಾರು 2-3 ಸಲ ನೋಡ್ತಿದ್ದು, ಒಂದು ಪ್ಯಾಥ ಸಾಂಗ್ ಒಂದು ಸುಮಾರು ಸಲ ನೋಡ್ತಿದ್ದೆ, ಕೇಳ್ತಿದ್ದೆ ಬೇರೆ ಏನಾರು ಇದೆಯಾ ಸರ್ ಅಂತೆಲ್ಲ. ಇದು ನಾವು ಅಂದ್ಕೊಂಡು 2 ಪರ್ಫೆಕ್ಟಾಗಿ ಸಿಕ್ಬಿಡ್ತು ನಮಗೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಕರೆಕ್ಟಾಗಿ ಆ ಕಥೆನ ಅರ್ಥ ಮಾಡ್ಕೊಂಡು ಅವರೆಲ್ಲ ಹೆಕ್ಬಿಟ್ಟು ಹಿಂಗೆ ಅಂತ ಮಾಡಿಕೊಟ್ಬಿಟ್ರು. ಸರ್, ಕೊನೆಯದಾಗಿ ಸರ್, ಇಬ್ಬರಿಗೂ ನೀವು ಸಂಗೀತದಲ್ಲಿ ಹೇಳ್ತಾಯಿದ್ರಿ, ಇವ್ರು ಹೇಳ್ತಾಯಿದ್ರಿ ಏರಿಳಿತಗಳು ಹೇಗಿರಬೇಕು ಅಂತ. ಈಗಿನ ಸಿನಿಮಾಗಳು ಏರಿಳಿತಗಳನ್ನ ಕಂಡಂಥ ಸಿನಿಮಾಗಳು, ಅಂದರೆ ಜನ ನೋಡ್ತಾ ಇದ್ದಾರೆ ಅಂದರೆ ಒಂದು ಪಿಚ್ಚಿಂಗ್ ಹೋಗುತ್ತೆ, ಒಂದು ಪಿಚ್ಚಿಂಗ್ ಬರುತ್ತೆ, ಕಾಯ್ತಾ ಇರ್ತಾರೆ ಏನಿದೆ. ನಮ್ಮ ಟಕೀಲಾ ಸಿನಿಮಾದಲ್ಲಿ ಏನಿದೆ ಸರ್? ಜನ ಏನಕ್ಕೆ ಬರಬೇಕು? ಜನ ಏನಕ್ಕೆ ಬರ್ಬೇಕು ಅಂತ ನಾನು ಹೇಳ್ದಲ್ಲ, ನಾನು ಇದರಲ್ಲಿ ಒಂದು ಒಳ್ಳೆ ಸಂದೇಶ ಇದೆ, ನಾನು ಒಂದು ಇದನ್ನು ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳೋ ಮನುಷ್ಯ ಅಲ್ಲ. ನನಗೇನೆಂದರೆ ಜೀವನದಲ್ಲಿ ದಾರಿ ತಪ್ಪುವಂಥ ಹಲವಾರು ಪರಿಸ್ಥಿತಿಗಳು ಬರ್ತವೆ. ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಇದ್ದರೆ ನೋಡಿ, ಇವಾಗ ನಿಮ್ಗೆ ಇಲ್ಲಿ ಹೋಗ್ತಾ ಇರ್ತಾರೆ, ಈ ರೋಡಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತೀರಿ, ಇಲ್ಲಿ ನೋಡ್ಕೊಂಡು ಖುಷಿಯಾಗಿ. ಯಾರೋ ಒಬ್ಬ ಬಂದು ಸರ್ ಅಲ್ಲಿ ಮುಂದೆ ಒಂದು ಹಳ್ಳ ಇದೆ ಅಂತ ಹೇಳಿದ್ರೆ ನಿಮಗೆ, ಓ ಹೌದಾ ಥ್ಯಾಂಕ್ಸ್ ರೀ ಅಂತ ಹೇಳ್ಬಿಟ್ಟು ಹೋಗ್ತೀರಾ? ಇಲ್ಲ ನಿಮ್ಮ ಪಾಡಿಗೆ ಫೋನ್ ಮಾಡ್ಕೊಂಡು ಹಿಂಗೆ ಹೋಗ್ತಿದ್ದವ್ರಿ, ಬೀಳ್ತೀರಿ, ಇನ್ನೊಂದು ಸೆಕೆಂಡಲ್ಲಿ ಬೀಳ್ತಿದ್ರಿ. ಅಷ್ಟರಲ್ಲಿ ಈ ಸಿನಿಮಾ ನೋಡ್ಬಿಟ್ರಿ,
ಓ ಇಲ್ಲಿ ಹಳ್ಳ ಇದೆ ಅಂತ ಒಂದು ಎಚ್ಚರಿಸ್ತಾರೆ, ನಾನು ಹುಷಾರಾಗಿರ್ಬೇಕು ಇಲ್ಲಿ, ಓಕೆ ತಲೆ ಮೇಲೆ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಹೋಗೋದಲ್ಲ, ಸ್ವಲ್ಪ ನೆಲ ನೋಡೋದು ಕಲ್ತ್ಕೋಬೇಕು ಅಂತ ಬರುತ್ತೆ. ಓಕೆ ನಾನು ಹೇಳೋದು ಅರಿವು ಮೂಡಿಸೋ ಪ್ರಯತ್ನ ಅಂತ ಹೇಳ್ಬೋದೇ ವಿನ ಸಂದೇಶ ಅಥವಾ ಮೆಸೇಜ್ ಏನು ಸರ್ ಅಂತಾರೆ. ಮೆಸೇಜ್ ಕೊಡೋಕೆ ನಾನು ಯಾರು? ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಗೊತ್ತಿದೆ. ನಾನು ಮೆಸೇಜ್ ಕೊಡೋಕೆ ಹೋಗಲ್ಲ, ಅರಿವು ಮೂಡ್ಸೋಕ್ಕಾಗುತ್ತಾ? ಮುಂದೆಲ್ಲೋ ತಪ್ಪಾಗ್ದಂಗೆ, ದಾರಿ ತಪ್ಪದಂಗೆ. ನೋಡಿ, ಅಡ್ಡದಾರಿಗೆ ಹೋಗೋದು ಭಾಳ ಈಸಿ. ಈ ನೋಡಿ ಇಲ್ಲೆಲ್ಲ ಟೈಲ್ಸ್ ಹಾಕಿದಾರ, ನಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ನಿಮಿಷ ರೀ, ನಾನು ಸ್ವಲ್ಪ ಒಂದು ಶಾರ್ಟ್ ಕಟ್ಟಲ್ಲಿ ಹೋಗ್ತೀನಿ ಅಂದರೆ ಮುಳ್ಳು ಸಿಗುತ್ತೆ, ಕಲ್ಲು ಸಿಗುತ್ತೆ, ಎಡಬೋದು, ಚುಚ್ಬೋದು. ಈ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಈ ದಾರಿಯಲ್ಲೇ ಹೋಗಿ ಅಂತ ಹೇಳುವಂಥ ಪ್ರಯತ್ನ. ಸರ್ ನೀವೇನು ಹೇಳ್ತೀರಾ ಸರ್ ಮ್ಯೂಸಿಕ್ ಡೈರೆಕ್ಟ್ರಾಗಿ? ಇಲ್ಲ, ನಮಗೊಂದು ಅವಕಾಶ ನಿರ್ಮಾಪಕರು ಮತ್ತು ನಮ್ಮ ನಿರ್ದೇಶಕರು ಕೊಟ್ಟರು. ಅದೇ ಹೇಳ್ದಂಗೆ ಸ್ಟುಡಿಯೋದಲ್ಲಿ ಎರಡು ಮೂರು ದಿನ ಡಿಸ್ಕಷನ್ ಆಯಿತು. ಸಾಂಗ್ ಎರಡು ಹೇಳಿದ ತಕ್ಷಣ, ಒಂದು ಟಕೀಲ, ಒಂದು ಇನ್ನೊಂದು ಮೆಲೋಡಿ ಸಾಂಗು. ನಾನು ಇನ್ನೂ 10 ಟ್ಯೂನ್ ಇತ್ತು ಮಾಡಿಟ್ಟಿದ್ದೆ. 2 ಸಾಂಗ್ನ ಸರ್ಗೆ ಹೇಳಿದೆ, ಸರ್ ಈ ಥರ ಇದೆ ಟಕೀಲ ಅಂತ, ಈ ಬಿಟ್ಟು ಈ ಥರ ಬರುತ್ತೆ ಹೀಗೆ ಅಂತ. ಏನೋ ನನಗೆ ಸಾಕು, ನಂಗೆ ಒಂದೇ ಸಾಂಗ್ ಸಾಕು, ಇನ್ನು ನಾ ಏನೂ ಕೇಳೋದೇ ಇಲ್ಲ ಅಂದರು. 2 ಸಾಂಗೂ ಅಷ್ಟೇ. ಹಾಗಾಗಿ ಸಾಂಗ್ ಫೈನಲ್ ಆಯಿತು. ಮತ್ತು ಇದನ್ನು ಇವರು ಕೂಡ ನಿಖಿತಾ ಸ್ವಾಮಿಯವರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೈ ಚಳಿ ಬಿಟ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಗೆ ಹೊಸಬ್ರು ಅಂತ ಅನಿಸೋದೇ ಇಲ್ಲ ನೋಡಿದ್ರೆ, ಅಷ್ಟು ಚೆನ್ನಾಗಿ ಆ ಸಾಂಗಲ್ಲಿ ಮತ್ತು ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ. ಸೊ ಈ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ ಕೂಡ. ಒಂದು ನಿರ್ದೇಶಕರು ಪ್ರತಿಯೊಂದು ಸೀನಲ್ಲಿ ನೋಡಮ್ಮ, ಒಂದು ಸ್ವಲ್ಪ ಹೇಳೋದು ಸಾಕು, ಅವರು ನ್ಯಾಚುರಲಾಗಿ ಅವರೇ ಗಾಸ್ಪಿನ್ ಮಾಡ್ಕೊಂಡು ಇದನ್ನು ಡೈರ್ಲಕ್ಸೋದೆಲ್ಲ ಭಾಳ ಚೆನ್ನಾಗಿ ಅಭಿನಯ ಮಾಡಿದ್ರು. ಹಾಗೆ ನಮ್ಮ ನಿರ್ದೇಶಕರಿಗೆ ಹೋಗಬೇಕು. ಇದು ನಾನು ಎಷ್ಟು ಹೇಳ್ತೀನಿ, ಭಾಳ ಚೆನ್ನಾಗಿ ಮೂಡೋ ಬಿಂದು ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್. ಇನ್ನೊಂದು ಇವರು ವಿಷಯ ಏನು ಗೊತ್ತಾ, ನಾನು ಇನ್ನೊಂದು ಹೇಳ್ತೀನಿ. ನನಗೊಂದು ಅನುಭವ ಆಯಿತು. ಕಾರ್ತಿಕ್ ಇಳೆಯರಾಜ ಗೊತ್ತಲ್ಲ, ಇಳೆಯರಾಜ ಅವ್ರ ಮಗ ಕಾರ್ತಿಕ್ ತಾನೇ ಅವ್ರ ಹೆಸರು ಸರ್? ಕಾರ್ತಿಕ್ ರಾಜ, ಕಾರ್ತಿಕ್ ಹೌದು, ಕಾರ್ತಿಕ್ ರಾಜ ಇಳೆಯರಾಜ ಅವ್ರ ಮಗ ಅನ್ಕೋತೀನಿ, ಮರ್ತು ಬಿಟ್ಟಿದ್ದೀನಿ. ಅವರೇ ಮೋಸ್ಟ್ಲಿ. ಅವರು ಫಸ್ಟ್ ಒಂದು ಟ್ಯೂನ್ ಕೊಟ್ಟರು, ಹ್ಞೂ ಅಂತೇಳಿ. ಸರ್ ಇನ್ನೊಂದು ಯಾವ್ದಾರು ಇದೆಯಾ ಅಂದೆ. ಇದು ಹಿಡಿಸ್ಲಿಲ್ವ ಅದು? ಅಲ್ಲ ಇನ್ನೊಂದು ಕೇಳೋಣ. ಆಮೇಲೆ ಗೊತ್ತಾಯ್ತು ನನಗೆ, ಅವ್ರು ಏನು 10 ಕೇಳಿಸಿದ್ರು, ಅವ್ರು ಬೆಸ್ಟನ್ನೇ ನನಗೆ ಫಸ್ಟ್ ಕೇಳಿಸಿರೋದು. ಅವ್ರೇನು ಅನ್ಕೋತಾರೆ, ಇವಾಗ ಫಸ್ಟ್ ಕೊಡುವಾಗ ಇವರು ಬೆಸ್ಟ್ ತೋರಿಸಲ್ಲ ಅಂತಲೇ ತೋರಿಸ್ತಾರೆ. ಆಮೇಲೆ ಇಲ್ಲ ಸರ್ ಅದೇ ಚೆನ್ನಾಗಿದೆ ನೋಡಿದ್ರೆ, ಸುಮ್ಮನೆ ನಂಗೆ 2-3 ಸಲ ಕೇಳಿದ್ರಿ ಅಂದರು. ಆ್ಯಕ್ಚುಲಾಗಿ ಅವ್ರಿಗೂ ಒಂದು ಗುಡ್ ವಿಲ್ ಬೇಕಲ್ವಾ. ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಗುಡ್ ಇಂಪ್ರೆಷನ್ ಅಂತ ಎಲ್ರಿಗೂ ಇರುತ್ತೆ. ಸೊ ಆ ಥರ ಅವರು ಫಸ್ಟ್ ಚೆನ್ನಾಗಿರೋದೇ ಕೊಡ್ತಾರೆ. ನನಗೆ ಇಳಿಸ್ತು ಅಂದರೆ ಮುಗ್ದೇ ಹೋಯ್ತು. ಅನ್ಲೆಸ್ ನನ್ನ ಕಥೆನ ಡಿವೇಟ್ ಮಾಡೋ ಥರದ್ದು ಆ ಥರ ಇದ್ದಾಗ ಹೇಳ್ತೀವಿ ನಾವು, ಡೈವರ್ಟ್ ಆಗೋ ಥರದ್ದು ಅದೆಲ್ಲ ತುಂಬಾ ನೀಟಾಗಿತ್ತು. ಅದರಿಂದ ಅದೊಂದು ಹೆಗ್ಗಳಿಕೆ ಅನ್ಬೋದು. ಸರ್ ಕೊನೆಯದಾಗಿ ನನ್ನ ಮಾತೇನೆಂದರೆ, ಹಳೆ ಬೇರು ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮ್ಮಿಬ್ಬರ ಅನುಭವ ಮತ್ತು ದಾಸ್ ಅವರ ಫೋಟೋಗ್ರಫಿ, ಈ ಹಳೆ ಬೇರು ಸೇರಿ ಹೊಸ ಚಿಗುರನ್ನು ಸೃಷ್ಟಿ ಮಾಡ್ತಿದ್ದಾರೆ. ಆ ಹೊಸ ಚಿಗುರಲ್ಲಿ ಕೆಟ್ಟದ್ದು ಇದೆಯಪ್ಪ ಅಂತ ಹೇಳಕ್ಕೆ ಹೊಟ್ಟಿದ್ದಾರೆ. ಕೆಟ್ಟದ್ದು ಇಲ್ಲಿದೆ, ಹೋಗಬೇಡಿ ಅಂತ ಅಷ್ಟೇ. ಅಂದರೆ ಹೆಂಗಂದರೆ ಆಯಿತು, ಒಂದು ಹಳೆ ಬೇರಿದೆ, ಹೊಸ ಚಿಗುರು ಬಂತು, ಹೂ ಬಿಡ್ತು, ದುಂಬಿ ಬರುತ್ತೆ, ಹುಷಾರಪ್ಪ ಅನ್ಬೇಕು. ಅವಕ್ಕೆ ಏನು ಮಾಡೋಕ್ಕಾಗಲ್ಲ, ಅವಾಗೆ ಪಾಪ ಕೈ ಇಲ್ಲ ಅಡ್ಡ ಇಟ್ಕೊಳ್ಳೋಕ್ಕೆ, ಕೊಟ್ಬಿಡ್ತವೆ ದುಂಬಿನ. ಬಂದ ತಕ್ಷಣ ಮಕರಂದ ಹೀರ್ಕೊಂಡು ಹೋಗುತ್ತದು. ನಾವು ಹಂಗಲ್ಲ, ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ದೇವರು, ಕೈ ಕಾಲು ಕೊಟ್ಟಿದ್ದಾನೆ, ತೆಗೆದು ಒಂದು ಬಿಡ್ಬೋದು, ಒಬ್ಬನ್ನ ಬಾಯಿ ಕೊಟ್ಟಿದ್ದಾನೆ ಬೈಯೋಕ್ಕೆ. ಉಪಯೋಗಿಸಿ ಅವಾಗ ನಿಮ್ಗೆ ಬೇಡ ಅನಿಸಿದ್ರೆ. ಯಾವಾಗ ಒಬ್ಬ ಮನುಷ್ಯ ಕದ್ದು ಮುಚ್ಚಿ ಕೆಲಸ ಮಾಡ್ತಾನೋ ಅದು ಅವನು ತಪ್ಪು ಅಂತ ತಿಳಿದಿರೋ ಕೆಲಸನೇ ಮಾಡೋದು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ರಜಾವಶಿ ಮಾಡ್ತಾನೆ, ನಾನು ನಿನ್ನೆ ಹೆಂಗೆ ಮಾಡಿದೆ ನಿನ್ನೆ ಏನು ಮಾಡಿ, ಏನಿಲ್ಲಪ್ಪ ಅಂತ ಯಾಕೆ ತಪ್ಪಿಸ್ಕೊಯ್ತೆ, ನಿನಗೆ ಗೊತ್ತಿದ್ದೆ ತಪ್ಪು ಅಂತ ಮಾಡಬೇಡ ಅವಾಗ. ಓಕೆ, ಅಷ್ಟೇ ವಿಷಯ. ಇದು ನಿಮ್ಮ ಸಿನಿಮಾದ ಸಾರಾಂಶ. ಸಿನಿಮಾ ಸಾರಾಂಶ ಅಲ್ಲ, ಸಿನಿಮಾದಲ್ಲಿ ಬರುವಂಥ ಒಂದು ವಿಚಾರ. ಇದರಲ್ಲಿ ಹಲವಾರು ವಿಚಾರಗಳಿದೆ. ಯಾಕಂದರೆ ನಾನು 100 ಸಮಸ್ಯೆಗಳು ನೋಡಿದ್ದೀನಿ ಜನರದ್ದು. ಇದರ ಅಷ್ಟು ಹೆಕ್ಕಾಗುತ್ತೆ ಅಷ್ಟು ಹೆಕ್ಬಿಟ್ಟು ಈ ಕತೆಗೆ ಏನು ಕೂತ್ಕೊಳ್ಳುತ್ತೆ ಅದನ್ನು ಕೂರಿಸ್ತಿದ್ದೀನಿ. ಸರ್, ಈ ಹಲವಾರು ವಿಚಾರಗಳನ್ನು ಓಡಬೇಕು ಅಂದರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡೋದು ಖಂಡಿತ. ಚಿತ್ರಮಂದಿರ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ, ನಮಗೆ ಸಾಂಗ್ಗಳೆಲ್ಲ ನಾವು ಈ ನೋಡಿ ಯಾವುದಾದ್ರು ಬೇರೆ ಸ್ಟುಡಿಯೋಗಳಲ್ಲಿ ನೋಡ್ತೀವಿ, ಸಿಸ್ಟಮಲ್ಲಿ ನೋಡ್ತೀವಿ, ಎಡಿಟ್ ಮಾಡೋದು ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನನ್ನ ಇದ್ರಲ್ಲಿ ಹಾಕಿದ್ರಲ್ಲ, ಅದು ಹ್ಯೂಜ್ ಸ್ಕ್ರೀನಲ್ಲಿ ನೋಡುವಾಗ ಆ ಇಂಪ್ಯಾಕ್ಟು, ಅದು ಹಾಡು ಕೇಳಿದ್ದೀವಿ 10 ಸಲ. ಏನೋ ಟಿ ವಿ ಸ್ಕ್ರೀನಲ್ಲಿ ನೋಡಿದ್ದೀವಿ, ಇವ್ರು ಸ್ಟುಡಿಯೋಲ್ಲಿ ಕೊಡಿದ್ದೀವಿ, ಇನ್ಯಾವುದೋ ಒಂದು ಕಡೆ ಹೋದಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ನೋಡಿದ್ದೀವಿ. ಬಟ್ ನೆನ್ನೆ ಕೊಟ್ಟಿದ್ದು ಕಿಕ್ ಇದೆಯಲ್ಲ, ಅದು ನೋಡಿ, ಅದು ಕಿಕ್ಕು, ಇಲ್ಲ ಕಿಕ್ಕಲ್ಲ. ಆ ಸಾಂಗ್ ಒಂದು ನಮ್ಗೆ ಆ ರಿದಮ್ಗಳು, ಇದು ವಿಜುವಲೈಸೇಷನ್, ಪಿಕ್ಚರುಗಳು ಒಳ್ಳೆ ಪರ್ಫೆಕ್ಟಾಗಿ ನೀವು ಇದನ್ನು ಏನು ಪ್ರೊಜೆಕ್ಷನ್ನು ಆ್ಯಂಡ್ ಸೌಂಡು ಕರೆಕ್ಟಾಗಿ ಇದ್ಬಿಟ್ರೆ ಆ ಹಾಡು ಕೇಳೋ ರೀತಿಯೇ ಬೇರೆ ಆಗುತ್ತೆ. ಯಾಕೆ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನೋದು ಅಲ್ಲಿ ಚೆನ್ನಾಗಿ ಅರ್ಥ ಆಗೋಯ್ತು ನನಗೆ. ಓಕೆ, ಪರವಾಗಿಲ್ಲ, ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಬರುತ್ತಲ್ಲ, ಇದು ಬರುತ್ತಲ್ಲ, OTT ಬರುತ್ತಲ್ಲ ಅನ್ನೋಕ್ಕಿಂತ ಥಿಯೇಟ್ರಲ್ಲಿ ನೋಡಿದಾಗ ಆ ಒಂದು ಅನುಭವನೇ ಬೇರೆ. ಅದು 100% ನಾನು ಅನುಭವಿಸಿದೆ. ಸ್ವಲ್ಪ ಅದೇ ಥರ ಇತ್ತು ನನಗೂ. ಯಾವ್ದಾರು ಸಿನಿಮಾ ಬರುತ್ತಲ್ಲ, ನೋಡೋಣ ಬಿಡು ನೆಕ್ಸ್ಟ್ ಮಂತು ಅಂತ. ಫಸ್ಟ್ ಎಲ್ಲ ಒಂದೊಂದ್ಸಲ ಕೆಲಸಗಳು ಟೈಮ್ ಇರಲ್ಲ, ಮನೇಲಿ ಬೇಕಾದಾಗ ನೋಡೋಲ್ಲ, ಕಟ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ಓದ್ಬಿಟ್ಟು ನೋಡ್ಬೋದು. ಇಲ್ಲ, ಥಿಯೇಟ್ರ್ ಬೆಲೆ ಥಿಯೇಟ್ರಿಗೆ ಇದ್ದೇ ಇದೆ. ಥಿಯೇಟ್ರಲ್ಲಿ ಕಮ್ಮಿ ಆಗ್ತಿದೆ ಬೆಂಗಳೂರಲ್ಲಿ. ಬಟ್
ಕನ್ನಡಿಗರು ಈ ಥಿಯೇಟ್ರ್ಗಳನ್ನ ಉಳಿಸ್ಕೋಬೇಕು ಅಂತ ನನ್ನ ಆಸೆ. ಯಾಕಂದರೆ ಈ ಒಂದು ಸುಖನ ಬಿಟ್ಬಿಡ್ತೀರ, ಒಂದು ಖುಷಿನ ಕಳ್ಕೊಂಡ್ಬಿಡ್ತೀರ ಅಲ್ಲಿ ನೋಡುವಂಥದ್ದು. ಸಂತೋಷ. ಓಕೆ, ನೀವಿಬ್ಬರೇ ಹೇಳಿ ಯಾವ ದಿನ ಥಿಯೇಟ್ರ್ ಮುಂದೆ ಬರ್ತಾ ಇದೆ ಸಿನಿಮಾ ಅಂತ? 16 ಮೇ ಶುಕ್ರವಾರ 16 ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಕ್ಯಾಮ್ರಾಗೆ ದಯವಿಟ್ಟು 16ನೇ ತಾರೀಕು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಮಗೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೀನಿ ನಿರ್ದೇಶಕರು. ಸೇಮ್ ರಿಪೀಟು, 16 ಮೇ ಶುಕ್ರವಾರ ರಾಜ್ಯಾದ್ಯಂತ ಬರ್ತಾ ಇದೆ ಟಕೀಲಾ ಚಿತ್ರ. ಎಲ್ಲರೂ ನೋಡಿ, ನಾನು ಇವಾಗ ಹೇಳಿದ ಹಾಗೆ ಥಿಯೇಟ್ರಲ್ಲಿ ನೋಡಿ, ಆವಾಗಲೇ ನಿಮ್ಗೆ ಆ ಮಜಾ ಗೊತ್ತಾಗೋದು. ಥಿಯೇಟ್ರಿಗೆ ಬಂದು ನೋಡಬೇಕು, ಏನೋ ಒಂದು ಸಣ್ಣ ಬಿಟ್ಟಲ್ಲ, ಇಡೀ ಸಿನಿಮಾ ನಿಮ್ಮನ್ನು ಹಿಡಿದಿಟ್ಟಿರುತ್ತೆ. ಅಲ್ಲಿ ನೋಡೋ ಖುಷಿ ಬೇರೆ, ಅಲ್ಲಿ ನೋಡೋ ಸಂತೋಷ ಬೇರೆ. ನೋಡಿ ದಯವಿಟ್ಟು ನಮ್ಮನ್ನೆಲ್ಲ ಒಂದು ಹಾರೈಸಿ ಕನ್ನಡ ಚಿತ್ರಗಳಿಗೆ, ನಂದು ಮಾತ್ರ ಅಲ್ಲ ಎಲ್ಲರ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ವೀಕ್ಷಕರೇ, ಇಲ್ಲಿಯವರೆಗೆ ನಿರ್ದೇಶಕರು ಪ್ರವೀಣ್ ನಾಯಕ್ ಅವರು ಮತ್ತು ಸಂಗೀತ ನಿರ್ದೇಶಕರು ವೇಣು ಅವರು ನನ್ನ ಜೊತೆ ಮಾತಾಡ್ತಾ ಇದ್ರು. ಇವ್ರು ಹೇಳಿದ್ದಾರೆ ಸಿನಿಮಾದಲ್ಲಿ ಒಂದಿಷ್ಟು ವಿಚಾರಗಳಿದ್ದಾವೆ, ಸಂದೇಶಗಳಿದ್ದಾವೆ, ಅದನ್ನು ನಾನು ಯಾರಿಗೂ ನಾನು ಸಂದೇಶ ಹೇಳಕ್ಕೆ ಬರ್ತಾ ಇಲ್ಲ, ಆದರೆ ಕೆಟ್ಟದ್ದು ಅನ್ನೋದಿದೆ, ಅದರಿಂದ ದೂರ ಆಗಿ ಅನ್ನೋದನ್ನ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಅದನ್ನು ನೋಡಬೇಕು ಅಂದರೆ ನಿಖಿತಾ ಸ್ವಾಮಿ ಮತ್ತು ಧರ್ಮಕೀರ್ತಿ ರಾಜ್ ನಟಿಸಿರುವಂತಹ ಟಕೀಲಾ ಸಿನಿಮಾವನ್ನು ಮೇ 16ನೇ ತಾರೀಕು ಚಿತ್ರಮಂದಿರಕ್ಕೆ ನೋಡಿ. ನಾನು ಯಾವಾಗಲೂ ಹೇಳೋದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ, ಅದ್ರ ಮಜಾ ಬೇರೆ ಅಂತ. ಇದಿಷ್ಟು ಇವತ್ತಿನ ವಿಶೇಷ. ಸೌತು ಟಾಕೀಸ್ನಲ್ಲಿ ಇನ್ನೂ ಹಲವಾರು ಸಿನಿಮಾ ವಿಚಾರಗಳನ್ನು ಹೊತ್ತು ನಾನು ತರ್ತೀನಿ. ನನ್ನ ಜೊತೆ ನನ್ನ ಸ್ನೇಹಿತ ನಾಗೇಶ್ ಚನ್ನನ್ ಅವರು. ನಮಸ್ತೆ.